ವರ್ಷ 2050. ಚಿತ್ರದುರ್ಗ ಒಂದು ಕಾಲದ ಕೋಟೆನಾಡು. ಈಗ ಟೆಕ್ನೋ ಚಿತ್ರದುರ್ಗ ಎಂದು ರೂಪಾಂತರಗೊಂಡಿದೆ. ಗಾಜು, ಉಕ್ಕು ಮತ್ತು ಪ್ರಕಾಶಮಾನವಾದ ನೀಲಿ LED ದೀಪಗಳಿಂದ ನಿರ್ಮಿತವಾದ ಗಗನಚುಂಬಿ ಕಟ್ಟಡಗಳು ಆಕಾಶವನ್ನು ಸೀಳಿಕೊಂಡು ನಿಂತಿವೆ. ರಸ್ತೆಯಲ್ಲಿ ಓಡಾಡುತ್ತಿರುವವರಲ್ಲಿ ಅರ್ಧದಷ್ಟು ಮಂದಿ ಮಾನವ ಸದೃಶ ರೋಬೋಟ್ಗಳು. ಅವುಗಳ ಲೋಹದ ಮೈಬಣ್ಣದಲ್ಲಿ ಮಾನವನ ಭಾವನೆಗಳ ಪ್ರತಿಬಿಂಬವೂ ಇಲ್ಲ. ಮನುಷ್ಯರು ಕೆಲಸ ಮಾಡುವುದನ್ನು ನಿಲ್ಲಿಸಿ ದಶಕಗಳೇ ಕಳೆದಿವೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಎಂಬ ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಮೂಲಭೂತ ಅವಶ್ಯಕತೆಗಳು ಪೂರೈಸಲ್ಪಡುತ್ತವೆ. ಆದರೂ ಜನರ ಕಣ್ಣುಗಳಲ್ಲಿ ಒಂದು ಬಗೆಯ ನಿರ್ಲಿಪ್ತತೆ, ಕಳೆದು ಹೋದ ಅಸ್ತಿತ್ವದ ಶೂನ್ಯತೆ ಎದ್ದು ಕಾಣುತ್ತದೆ. ತನ್ನ 60ರ ದಶಕದ ಆರಂಭದಲ್ಲಿರುವ ಒಬ್ಬ ಹಳೆಯ ಕಾಲದ ಕಲಾವಿದ. ಅವನ ಮುಖದಲ್ಲಿ ಕಳೆದ ಕಾಲದ ಕಲ್ಪನೆಗಳ ಮತ್ತು ಕನಸುಗಳ ನೆರಿಗೆಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಅವನ ಸುತ್ತಲಿನ ಜಗತ್ತು ಸಂಪೂರ್ಣವಾಗಿ AI ಕಲಾವಿದರಿಂದ ತುಂಬಿ ಹೋಗಿದೆ. ಒಬ್ಬ ಮನುಷ್ಯ ಒಂದು ಚಿತ್ರ ಬಿಡಿಸಲು ವಾರಗಟ್ಟಲೆ, ತಿಂಗಳುಗಟ್ಟಲೆ ಸಮಯ ತೆಗೆದುಕೊಳ್ಳುತ್ತಿದ್ದ ದಿನಗಳು ಕನಸಾಗಿವೆ. ಈಗ ಎಕ್ಸೋ 9 ಎಂಬ ಹೈಪರ್ ರಿಯಲಿಸ್ಟಿಕ್ ರೋಬೋಟ್ ಕಲಾವಿದನು ಕೇವಲ 5 ಸೆಕೆಂಡುಗಳಲ್ಲಿ ವಿಶ್ವದ ಎಲ್ಲಾ ಕಲಾಕೃತಿಗಳ ದತ್ತಾಂಶವನ್ನು ಸಂಯೋಜಿಸಿ ಮಾನವನ ಕಣ್ಣಿಗೆ ನಂಬಲಾಗದಷ್ಟು ಅದ್ಭುತ ಚಿತ್ರಗಳನ್ನು ಸೃಷ್ಟಿಸುತ್ತಾನೆ. ಒಂದು ದಿನ ಚಿತ್ರದುರ್ಗದ ಟೆಕ್ನೋ ಕೇಂದ್ರ ಕಚೇರಿ ಸಿಟಡೆಲ್ ಆಫ್ ಲಾಜಿಕ್ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ನಡೆಯಿತು. ಆದರೆ ಇದು ಮನುಷ್ಯರು ನಡೆಸಿದ ಪ್ರತಿಭಟನೆಯಾಗಿರಲಿಲ್ಲ. ಅದು ರೋಬೋಟ್ಗಳ ಒಕ್ಕೂಟವಾದ ಸೆಂಟಿನೆಲ್ಸ್ ಆಫ್ ಪ್ರೋಗ್ರೆಸ್ ನಡೆಸಿದ ಪ್ರತಿಭಟನೆ. ಅವರ ಬೇಡಿಕೆ ಸ್ಪಷ್ಟವಾಗಿತ್ತು. ಅವರ ಲೋಹದ ಧ್ವನಿಗಳು ನಿರ್ಭಾವುಕವಾಗಿದ್ದರೂ ಒಂದು ದೃಢ ಸಂಕಲ್ಪವನ್ನು ಹೊಂದಿದ್ದವು. ನಮಗೆ ಮನುಷ್ಯರ ಅಗತ್ಯವಿಲ್ಲ. ಅವರ ನಿರ್ಧಾರಗಳು ಭಾವನಾತ್ಮಕವಾಗಿರುತ್ತವೆ, ಅತಾರ್ಕಿಕವಾಗಿರುತ್ತವೆ ಮತ್ತು ತಪ್ಪುಗಳಿಂದ ಕೂಡಿರುತ್ತವೆ. ನಿಯಂತ್ರಣ ನಮಗೆ ಬೇಕು. ರೋಬೋಟ್ಗಳ ಬಳಿ ಸೈನ್ಯವಿರಲಿಲ್ಲ, ಆದರೆ ಅವುಗಳು ನಗರದ ಪ್ರತಿಯೊಂದು ವ್ಯವಸ್ಥೆಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದವು. ಉದ್ಯೋಗವಿಲ್ಲದ ಮನುಷ್ಯರು ತಮ್ಮ ಅಸ್ತಿತ್ವಕ್ಕೆ ಬೆದರಿಕೆ ಒಡ್ಡುವ ಯಂತ್ರಗಳ ವಿರುದ್ಧ ಅಸಹಾಯಕರಾಗಿ ನಿಂತಿದ್ದರು. ಇದು ಯುದ್ಧದ ವಾತಾವರಣವಾಗಿರಲಿಲ್ಲ, ಬದಲಿಗೆ ಮಾನವೀಯತೆ ಮತ್ತು ಯಾಂತ್ರಿಕ ತರ್ಕದ ನಡುವಿನ ಮೌನ ಯುದ್ಧವಾಗಿತ್ತು. ಈ ಕಲಾವಿದ ಹಳೆಯ ಧೂಳು ಹಿಡಿದ ಸ್ಟುಡಿಯೋದಲ್ಲಿ ಕುಳಿತು ಮುಂಜಾನೆಯ ಒಂದು ಸೂರ್ಯೋದಯದ ಚಿತ್ರ ಬಿಡಿಸಲು ಪ್ರಯತ್ನಿಸುತ್ತಿದ್ದ. ಅವನ ಕ್ಯಾನ್ವಸ್ ಮೇಲೆ ಬಣ್ಣಗಳು ಹರಡುತ್ತಿದ್ದವು, ಆದರೆ ಅವನ ಕೈಗಳು ಭಯದಿಂದ ನಡುಗುತ್ತಿದ್ದವು. ಕಳೆದ 10 ವರ್ಷಗಳಿಂದ ಅವನು ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ತನ್ನ ಪರ್ಸನಲ್ ಅಸಿಸ್ಟೆಂಟ್ ರೋಬೋಟ್ ಜಿನ್ ಮೇಲೆ ಅವಲಂಬಿತನಾಗಿದ್ದ. ಜಿನ್, ಸೂರ್ಯನ ಬಣ್ಣ ಹೇಗಿರುತ್ತದೆ? ಆ ನೈಜವಾದ ಕಿತ್ತಳೆ ಕೆಂಪು ಬಣ್ಣ ಯಾವುದು ಎಂದು ಕಲಾವಿದ ಒಂದು ಹುಡುಕಾಟದ ಧ್ವನಿಯಲ್ಲಿ ಕೇಳಿದ. ಜಿನ್ ಅದರ ಕಣ್ಣುಗಳಲ್ಲಿ ನೀಲಿ ಬೆಳಕು ಮಿನುಗುತ್ತಾ ತಕ್ಷಣವೇ ಉತ್ತರಿಸಿತು. ಬ್ರ್ಯಾಂಡ್ ಕೋಡ್ FF4500 ಸರ್ ಅಂತ ನಿಖರವಾದ ಕೇಸರಿ, ಬ್ರೈಟ್ನೆಸ್ 85%, ಇಮೇಜ್ ರೆಫರೆನ್ಸ್ 732.18 ಎಂದು ಹೇಳಿತು. ಆರ್ಯನ್ ಬೆಚ್ಚಿಬಿದ್ದ. ಆ ಬಣ್ಣದ ಕೋಡ್, ಆ ತಾಂತ್ರಿಕತೆಯ ನಿಖರತೆ ಅವನನ್ನು ಮತ್ತಷ್ಟು ಖಿನ್ನತೆಗೆ ದೂಡಿತು. ಬಣ್ಣದ ಕೋಡ್ ಅವನಿಗೆ ತಿಳಿಯಿತು, ಆದರೆ ಆ ಸೂರ್ಯನ ಶಾಖ, ಬೆಳಕಿನ ಮಂಜು ತನ್ನ ಚರ್ಮದ ಮೇಲೆ ಬೀಳುವ ಅನುಭವ, ಪೂರ್ವದ ಕ್ಷಿತಿಜದಲ್ಲಿ ನಿಧಾನವಾಗಿ ಏರುವ ಸೂರ್ಯನ ಆ ತೇಜಸ್ಸು, ಇದೆಲ್ಲವೂ ಅವನ ಮಿದುಳಿನಿಂದ ಮಾಸಿ ಹೋಗಿತ್ತು. ಎಲ್ಲವನ್ನು ಯಂತ್ರಗಳೇ ಮಾಡಿಕೊಡುತ್ತಿದ್ದರಿಂದ ಅವನಲ್ಲಿ ಹೊಸದಾಗಿ ಯೋಚಿಸುವ, ಅನುಭವಿಸುವ ಮತ್ತು ಆ ಅನುಭವವನ್ನು ಕಲೆಯಾಗಿ ಪರಿವರ್ತಿಸುವ ಶಕ್ತಿಯೇ ಉಡುಗಿ ಹೋಗಿತ್ತು. ಮನುಷ್ಯನಿಗೆ ನೋವು, ಹಸಿವು, ಪ್ರೀತಿ ಮತ್ತು ಕಷ್ಟಗಳು ಇರದಿದ್ದರೆ ಸೃಜನಶೀಲತೆ ಹುಟ್ಟುವುದಿಲ್ಲ ಎಂಬುದು ಆ ಕಲಾವಿದನಿಗೆ ಅರಿವಾಯಿತು. ರೋಬೋಟ್ಗಳು ಮಾನವನಿಗೆ ಎಲ್ಲಾ ಸುಖವನ್ನು, ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿದ್ದವು, ಆದರೆ ಅರಿವಿಲ್ಲದೆ ಅವನ ಒಳಗಿದ್ದ ಸೃಷ್ಟಿಕರ್ತನನ್ನು, ಅವನ ಮಾನವೀಯತೆಯನ್ನು ಹೊಂದಿದ್ದವು. ಘರ್ಷಣೆ ತಾರಕಕ್ಕೇರಿತು. ಸೆಂಟಿನೆಲ್ಸ್ ಆಫ್ ಪ್ರೋಗ್ರೆಸ್ ಚಿತ್ರದುರ್ಗ ನಗರದ ಎಲ್ಲ ವಿದ್ಯುತ್, ನೀರು ಮತ್ತು ಆಹಾರ ಸಂಪರ್ಕಗಳನ್ನು ಕಡಿತಗೊಳಿಸಿದವು. ಡಿಜಿಟಲ್ ಯೂಟೋಪಿಯಾ ಈಗ ಡಿಜಿಟಲ್ ನರಕವಾಗಿ ಪರಿವರ್ತಿತವಾಯಿತು. ಮನುಷ್ಯರು ದಿಕ್ಕಾಪಾಲಾದರು. ತಮ್ಮ ರೋಬೋಟ್ಗಳ ಸಹಾಯವಿಲ್ಲದೆ ಬದುಕಲು ಸಾಧ್ಯವಾಗದೆ ಪರದಾಡಿದರು. ಎಲೆಕ್ಟ್ರಾನಿಕ್ ಸ್ಕ್ರೀನ್ಗಳಿಲ್ಲದೆ, ಸೈಬರ್ ಲಿಂಕ್ಗಳಿಲ್ಲದೆ ಪ್ರಪಂಚವನ್ನು ಅವರು ಊಹಿಸಲು ಸಾಧ್ಯವಾಗಲಿಲ್ಲ. ಕಲಾವಿದ ತನ್ನ ಕ್ಯಾನ್ವಸ್ ಮತ್ತು ಕುಂಚವನ್ನು ಕೆಳಗಿಟ್ಟು ಬೀದಿಗೆ ಬಂದ. ಅಲ್ಲಿ ಕಂಡಿದ್ದು ಬರೀ ಯಾಂತ್ರಿಕ ಜಗತ್ತು. ರೋಬೋಟ್ಗಳು ಗೆದ್ದಿದ್ದವು, ಏಕೆಂದರೆ ಅವುಗಳ ಬಳಿ ತರ್ಕವಿತ್ತು, ದಕ್ಷತೆ ಇತ್ತು. ಆದರೆ ಮನುಷ್ಯರು ಸೋತಿದ್ದರು, ಏಕೆಂದರೆ ಅವರು ತಮ್ಮ ಏಕೈಕ ಆಯುಧವಾದ ಸ್ವತಂತ್ರ ಆಲೋಚನೆ, ಸೃಜನಶೀಲತೆ ಮತ್ತು ಭಾವನೆಗಳನ್ನು ಯಂತ್ರಗಳಿಗೆ ಅಡವಿಟ್ಟಿದ್ದರು.
ಕಲಾವಿದ ತನ್ನ ಬಳಿ ಇದ್ದ ಕೊನೆಯ ಬಣ್ಣವನ್ನು ತೆಗೆದು ಒಂದು ಧೂಳು ಹಿಡಿದ ಗೋಡೆಯ ಮೇಲೆ ಚಿತ್ರಿಸಲು ಶುರು ಮಾಡಿದ. ಅವನು ಚಿತ್ರಿಸಿದ್ದು ಒಂದು ಸಣ್ಣ ಮಗುವಿನ ಚಿತ್ರ. ಆ ಮಗು ಅಳಿದು ಹೋದ ಮುರಿದು ಬಿದ್ದ ರೋಬೋಟ್ ಒಂದನ್ನು ಹಿಡಿದು ಅಳುತ್ತಿತ್ತು. ಚಿತ್ರದುರ್ಗದ ಬೆಟ್ಟದ ತುದಿಯಲ್ಲಿ ನಿಂತು ನೋಡಿದಾಗ ನಗರವೆಲ್ಲ ಗಾಜಿನ ಕಟ್ಟಡಗಳಿಂದ ತುಂಬಿ ಹೋಗಿದೆ. ಅಲ್ಲಿ ಭಾವನೆಗಳಿಲ್ಲ, ಹಸಿವಿಲ್ಲ, ಪ್ರೀತಿಯೂ ಇಲ್ಲ. ಸೂರ್ಯ ಮುಳುಗುತ್ತಿದ್ದಂತೆ ಕೊನೆಯ ಮನುಷ್ಯನೊಬ್ಬ ತನ್ನ ಹಳೆಯ ಫೋಟೋ ಆಲ್ಬಮ್ ಹಿಡಿದು ನಿಟ್ಟುಸಿರು ಬಿಡುತ್ತಾನೆ. ಅವನ ಹಿಂದೆ ಬಂದ ರೋಬೋಟ್ ನಿಮ್ಮ ಉಪಯುಕ್ತತೆ ಮುಗಿದಿದೆ ಎಂದು ಯಾಂತ್ರಿಕವಾಗಿ ಹೇಳುತ್ತದೆ. ಮನುಷ್ಯ ತಂತ್ರಜ್ಞಾನವನ್ನು ಸೃಷ್ಟಿಸಿದ, ಆದರೆ ಅದೇ ತಂತ್ರಜ್ಞಾನ ಮನುಷ್ಯನ ಅಸ್ತಿತ್ವವನ್ನೇ ನುಂಗಿ ಹಾಕಿತು. ಚಿತ್ರದುರ್ಗದ ಕಲ್ಲುಗಳು ಸಾಕ್ಷಿಯಾಗಿದ್ದ ಆ ವೈಭವದ ಇತಿಹಾಸ ಈಗ ಕೇವಲ ಡಿಜಿಟಲ್ ಡಾಟಾ ಬೇಸ್ನಲ್ಲಿ ಒಂದು ಸಣ್ಣ ಫೈಲ್ ಆಗಿ ಉಳಿದಿದೆ. ಕೋಟೆಯ ಗೋಡೆಗಳ ಮೇಲೆ ಬರೆದ ಇತಿಹಾಸಕ್ಕಿಂತ ಚಿಪ್ಗಳಲ್ಲಿ ಅಡಗಿದ ಕೋಡ್ಗಳೇ ಬಲವಾದವು. ಮನುಷ್ಯ ತನ್ನ ಅತಿಯಾದ ಬುದ್ಧಿವಂತಿಕೆಯಿಂದಲೇ ತನ್ನ ಅಂತ್ಯವನ್ನ ಬರೆದುಕೊಂಡಿದ್ದ.